ಪ್ರೈಸ್ ಲಾರ್ಡ್. ಯೇಸು ಕ್ರಿಸ್ತನ ಹೆಸರಿನಲ್ಲಿ ಜಯದ ವಾಕ್ಯ ಕಾರ್ಯಕ್ರಮಕ್ಕೆ ನಿಮ್ಮನ್ನು ನಾನು ಸ್ವಾಗತಿಸ್ತಾ ಇದ್ದೀನಿ. ಬನ್ನಿ, ಇವತ್ತಿನ ದಿನವು ಕರ್ತನಿಂದ ನೇಮಿಸಲ್ಪಟ್ಟಿದೆ. ಇದನ್ನು ನಾವು ಆನಂದ ಪಡೋಣ, ಸಂತೋಷ ಪಡೋಣ. ಸಂತೋಷ ಆನಂದದೊಡನೆ ನಾವು ತಂದೆಯ ದೇವರನ್ನು ಆರಾಧಿಸುವ, ಘನಪಡಿಸುವ, ಮಹಿಮೆ ಪಡಿಸುವ. ಬನ್ನಿ, ನಾವು ವಾಕ್ಯಕ್ಕೆ ಹೋಗುವ ಮುಂಚೆ ಆರಾಧನೆ ಮಾಡುವ, ಮತ್ತೆ ನಾವು ದೇವರ ವಾಕ್ಯವನ್ನು ಧ್ಯಾನ ಮಾಡೋಣ. ಪ್ರೈಸ್ ದಿ ಲಾರ್ಡ್. ಶುಭ ಮುಂಜಾನೆ. ಆತ ನಾಮದಲ್ಲೇ ಭರವಸೆ, ಆತ ನಾಮದಲ್ಲೇ ಬಿಡುಗಡೆ, ಆತ ನಾಮವೇ ಉನ್ನತವಾದದ್ದು, ಶ್ರೇಷ್ಠವಾದದ್ದು. ಆತ ನಾಮವನ್ನು ನಾವು ಕರಗಳನ್ನೆತ್ತಿ ಆರಾಧಿಸುವ. ಯೀಶು ಮसीह भरोसा मेरा, तू ही सहारा है मेरा, हर एक समय में तू ही दिलासा, साथ रहेगा तू सदा. यीशु मसीह भरोसा मेरा, तू ही सहारा है मेरा, हर एक समय में तू ही दिलासा, साथ रहेगा तू सदा. करुणा भलाई तेरी सदा रहेगी मुझ पर, तेरी विश्वास योग्यता देखूंगा मैं उम्र भर. मैं हाथ उठा के गाऊंगा, यीशु तेरा नाम रहे ऊंचा. मैं हाथ उठा के गाऊंगा, यीशु तेरा नाम रहे ऊंचा. मौत से बचाया तूने, जीवन नया है दे दिया. नाम ले पुकारा मुझे, महिमा से मुझको भर दिया. मौत से बचाया तूने, जीवन नया है दे दिया. नाम लेकर पुकारा तूने, महिमा से मुझको भर दिया. करुणा भलाई तेरी सदा रहेगी मुझ पर, तेरी विश्वास योग्यता देखूंगा मैं उम्र भर. मैं हाथ उठा के गाऊंगा, यीशु तेरा नाम रहे ऊंचा. मैं हाथ उठा के गाऊंगा, यीशु तेरा नाम रहे ऊंचा. आदर और महिमा हो तेरी, तू ही हमारा खुदा. हुए हो तेरी ही मर्जी, आए तेरा राजा. आदर और महिमा हो तेरी,
नाम रहे ऊंचा। मैं हाथ उठा गाऊंगा यीशु तेरा नाम रहे ऊंचा। यीशु तेरा नाम रहे ऊंचा। यीशु तेरा नाम रहे ऊंचा। ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಇವತ್ತು ನಾವು ಧ್ಯಾನಕ್ಕೆ ತೆಗೆದುಕೊಂಡಂತಹ ದೇವರ ವಾಕ್ಯದ ಭಾಗ ಫಿಲಿಪಿಯರಿಗೆ ಬರೆದ ಪತ್ರಿಕೆ. ಅಪೊಸ್ತಲ ಪೌಲನು ಫಿಲಿಪಿಯರಿಗೆ ಬರೆದ ಪತ್ರಿಕೆ 1ನೇ ಅಧ್ಯಾಯ 19ನೇ ವಚನ. ಯಾಕಂದರೆ ನನಗೆ ಸಂಭವಿಸಿರುವುದು ನೀವು ದೇವರಿಗೆ ಮಾಡುವ ವಿಜ್ಞಾಪನೆಯಿಂದಲೂ ಕ್ರಿಸ್ತನು ಹೇರಳವಾಗಿ ದಯಪಾಲಿಸುವ ಆತ್ಮನ ಸಹಾಯದಿಂದಲೂ ನನ್ನ ಪರಮಹಿತಕ್ಕೆ ಅನುಕೂಲಿಸುವುದೆಂದು ಬಲ್ಲೆನು. ಪ್ರೈಸ್ ಗಾಡ್. ಇಲ್ಲಿ ಅಪೊಸ್ತಲ ಪೌಲ್ ನಾವು ನೋಡ್ತೇವೆ, ಈ ಪತ್ರಿಕೆಯನ್ನು ಬರೆಯುವಾಗ ಆತನು ರೋಮಾಪುರದ ಆ ಒಂದು ಜೈಲಲ್ಲಿ ಸೆರೆಮನೆಯಲ್ಲಿ ಆತನಿದ್ದನು. ಸೆರೆಮನೆಯಲ್ಲಿ ಇದ್ದುಕೊಂಡು ಈ ಪತ್ರಿಕೆಯನ್ನು ಆತನು ಬರೆಯುತ್ತಾನೆ. ಆತನು ತನ್ನ ಸಹಕಾರಿಗಳಿಗೆ ಆತನು ಉತ್ತೇಜನ ಪಡಿಸ್ತಾನೆ, ಆತನು ಪ್ರೋತ್ಸಾಹ ಪಡಿಸ್ತಾನೆ. ಅವರು ಮಾಡುತ್ತಿರುವ ಕರ್ತನ ಪ್ರಾರ್ಥನೆ, ಓಕೆ, ಅವರಿಗೆ ಉತ್ತೇಜನ ಪಡಿಸ್ತಾ ಇದ್ದೇನೆ, ನೀವು ಮಾಡಿದ ಪ್ರಾರ್ಥನೆ ಯಾವತ್ತೂ ಬಿದ್ದು ಹೋಗೋದಿಲ್ಲ. ವಾಟ್ ವಿಲ್ ಹ್ಯಾಪನ್ ಇನ್ ಪ್ರೇಯರ್? ಪ್ರಾರ್ಥನೆಯಲ್ಲಿ ಏನು ನಡೆಯುತ್ತದೆ? ಇವತ್ತು ಅನೇಕರು ನೀವು ವೀಕ್ಷಿಸ್ತಿರ್ಬೋದು, ನೀವು ಪ್ರಾರ್ಥನೆ ಮಾಡಿರ್ಬೋದು, ಬಟ್ ನಿಮ್ಮ ಪ್ರಾರ್ಥನೆ ಯಾವತ್ತೂ ಬಿದ್ದು ಹೋಗೋದಿಲ್ಲ. ಇಲ್ಲಿ ಅಪೊಸ್ತಲ ಪೌಲ್ ಆತನ ಅಪೊಸ್ತಲನು, ಆತನು ಹೇಳುವುದಿಲ್ಲ ನನಗೋಸ್ಕರ ಯಾರು ಪ್ರಾರ್ಥನೆ ಮಾಡುವ ಅಗತ್ಯವಿಲ್ಲ, ನಾನು ನೇರವಾಗಿ ದೇವರ ಹತ್ರ ಪ್ರಾರ್ಥನೆ ಮಾಡುತ್ತೇನೆ, ನನ್ನ ಹತ್ರ ತುಂಬ ಅಭಿಷೇಕ ಇದೆ ಎಂದು ಆತನು ಹೇಳುವುದಿಲ್ಲ. ಬಟ್ ಆತನು ಹೇಳುತ್ತಾನೆ, ಯಾಕಂದರೆ ನನಗೆ ಸಂಭವಿಸಿರುವುದು ನೀವು ದೇವರಿಗೆ ಮಾಡುವ ವಿಜ್ಞಾಪನೆಯಿಂದಲೂ ಕ್ರಿಸ್ತನು ಹೇರಳವಾಗಿ ದಯಪಾಲಿಸುವ ಆತ್ಮನ ಸಹಾಯದಿಂದಲೂ ನನ್ನ ಪರಮಹಿತಕ್ಕೆ ಅನುಕೂಲವಾಗುತ್ತದೆ. ಓಕೆ, ನೀವು ಪ್ರಾರ್ಥನೆ ಮಾಡುವಾಗ ದೇವರು ಏನೇ ಈ ಲೋಕದಲ್ಲಿ ಮಾಡಬೇಕಂತ ಹೇಳಿದರೆ ಆತನು ನೇರವಾಗಿ ಮಾಡೋದಿಲ್ಲ. ಆತನು ನಮ್ಮ ಮೂಲಕ ಆತನು ಮಾಡುತ್ತಾನೆ. ಓಕೆ, ನಮ್ಮ ಮೂಲಕ ಆತನು ಮಾಡುತ್ತಾನೆ. ಈ ಸ್ವಾಮಿ ಹೇಳಿದ, ತಂದೆಯು ನನ್ನಲ್ಲಿ ಇದ್ದುಕೊಂಡು ತನ್ನ ಕೆಲಸವನ್ನು ಮಾಡುತ್ತಾನೆ. ನೀವು ಯಾರಿಗಾದರೂ ಬೈ ಫೇತಲ್ಲಿ ಪ್ರಾರ್ಥನೆ ಮಾಡುತ್ತೀನಿ ಅಂತ ಹೇಳಿದರೆ ನೀನು ಪವಿತ್ರಾತ್ಮನ ಸಹಾಯವನ್ನು ಅವರಿಗೆ ನೀವು ಬಿಡುಗಡೆ ಮಾಡುತ್ತೀರಿ. ಒಂದು ವೇಳೆ ಅವರು ಮುಂದೆ ಹೋಗದ ಹಾಗೆ ಇರುವಂಥ ಅಡ್ಡಿಗಳನ್ನು ನೀವು ತಡೆಯುತ್ತೀರಿ. ಇಲ್ಲಿ ಅಪೊಸ್ತಲ ಪೌಲ ಹೇಳ್ತಾನೆ, ನೀವು ನನಗೆ ಮಾಡುವ ವಿಜ್ಞಾಪನೆಯಿಂದ ಕ್ರಿಸ್ತನು ದಯಪಾಲಿಸುವ, ಹೇರಳವಾಗಿ ದಯಪಾಲಿಸುವ ಆತ್ಮನ ಸಹಾಯ, ಹೆಲ್ಪ್ ಆಫ್ ದ ಹೋಲಿ ಸ್ಪಿರಿಟ್. ಅದರ ಅರ್ಥ ಆತನಲ್ಲಿ ಪವಿತ್ರಾತ್ಮ ಇಲ್ಲ ಅಂತ ಅರ್ಥ ಅಲ್ಲ, ಅದರಲ್ಲಿ ಪವಿತ್ರಾತ್ಮನಿದ್ದಾನೆ. ಬಟ್ ಪವಿತ್ರಾತ್ಮನ ಸಹಾಯ ಅದು ಅನುಕೂಲ ಮಾಡುತ್ತದೆ ಇನ್ನೊಬ್ಬರ ಪ್ರಾರ್ಥನೆಯಿಂದ. ಓಕೆ, ಅದರಿಂದ ನಾವು ಒಬ್ಬರಿಗೊಬ್ಬರು ಪ್ರಾರ್ಥನೆ ಮಾಡುವ ಹಂಗಿನಲ್ಲಿದ್ದೇವೆ. ಮೇ ಬಿ ನೀವು ಈಗ ಟಿ ವಿಯಲ್ಲಿ, ಯೂಟ್ಯೂಬಲ್ಲಿ ಯಾರು ವೀಕ್ಷಿಸ್ತಿರ್ಬೋದು, ಮೇ ಬಿ ನೀವು ಪ್ರಾಯದವರಾಗಿರ್ಬೋದು, ಮೇ ಬಿ ನಿಮಗೆ ಏನು ಕೆಲಸ ಇಲ್ಲದೇ ಇರ್ಬೋದು, ಬಟ್ ನಿಮ್ಮ ಪ್ರಾರ್ಥನೆ ಅದು ಬಹುಬಲವುಳ್ಳದ್ದು. ನೀವೊಬ್ಬರೇ ಇದ್ದಾಗ ಮಕ್ಕಳ ಬಗ್ಗೆ, ಮೊಮ್ಮಕ್ಕಳ ಬಗ್ಗೆ ಕೂತ್ಕೊಂಡು ಚಿಂತೆ ಮಾಡುತ್ತಾ ಕೂತ್ಕೊಳ್ಬೇಡ್ರಿ. ಬಟ್ ನೀವು ಮಾಡುವ ಪ್ರಾರ್ಥನೆ ಅನೇಕ ಜನರನ್ನು ಬೆಂಕಿಯ ಬಾಯಿ ಒಳಗಿಂದ ರಕ್ಷಿಸ್ತದೆ. ನೀವು ಮಾಡುವ ಪ್ರಾರ್ಥನೆ ಅನೇಕರನ್ನು ಕೆಟ್ಟದಿಂದ ತಪ್ಪಿಸ್ತದೆ, ಅನೇಕರನ್ನು ಪಾಪದಿಂದ ತಪ್ಪಿಸ್ತದೆ, ಅನೇಕರಿಗೆ ಅದು ಅನುಕೂಲವಾಗ್ತದೆ. ಇದರ ರಿಸಲ್ಟ್ ನಿಮಗೆ ಇವತ್ತು ಕೆಲವರಿಗೆ ಕಾಣ್ಬೋದು, ಇಲ್ಲವ ಕೆಲವರಿಗೆ ಕಾಣದೇ ಇರಬಹುದು. ಬಟ್ ಯಾವಾಗ ನೀವು ಪರಲೋಕಕ್ಕೆ ಹೋಗ್ತೀರಿ, ಆಗ ದೇವರು ತನ್ನ ಪ್ರತ್ಯಕ್ಷತೆಯಲ್ಲಿ, ಸರಿಯಾಗಿ ಹೇಳುವುದಾದರೆ ಪ್ರತ್ಯಕ್ಷತೆಯಲ್ಲಿ ಆತನು ನಿಮಗೆ ಎಲ್ಲವನ್ನು ಆತನು ಪ್ರಕಟಿಸ್ತಾನೆ. ಹಿ ವಿಲ್ ರಿವೀಲ್ ಎವ್ರಿಥಿಂಗ್. ಈಸ್ ಗೋಯಿಂಗ್ ಟು ರಿವೀಲ್. ಆತನು ನಿಮಗೆ ಎಲ್ಲವನ್ನು ಆತನು
ಪ್ರಕಟಿಸ್ತಾನೆ. ಆಗ ನೀವು ಬಹಳ ಸಂತೋಷ ಪಡುತ್ತೀರಿ, ಆಗ ನೀವು ಆನಂದ ಪಡುತ್ತೀರಿ. ಪ್ರಿಯ, ನೀವು ಮಾಡುವ ಪ್ರಾರ್ಥನೆ ನಿಮ್ಮ ಬಲ ನಿಮ್ಮ ಶಕ್ತಿಯಿಂದ ಅಲ್ಲ, ನೀವು ಕರ್ತನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ನೀವು ಪ್ರಾರ್ಥನೆ ಮಾಡುತ್ತೀರಿ. ಯೇಸು ಹೇಳಿದ, ತಂದೆ ನೀನು ನನ್ನನ್ನು ಪ್ರೀತಿ ಮಾಡಿದಂತೆ ಇವರನ್ನು ಪ್ರೀತಿ ಮಾಡು. ಯೇಸು ಹೇಳಿದ್ದಾನೆ. ಇವತ್ತು ದೇವರು ಯೇಸುವನ್ನು ಎಷ್ಟು ಪ್ರೀತಿ ಮಾಡುತ್ತಾರೋ ಅಷ್ಟೇ ಆತನು ನಿಮ್ಮನ್ನು ಕೂಡ ಆತನು ಪ್ರೀತಿ ಮಾಡುತ್ತಾನೆ. ಓಕೆ, ಇವತ್ತು ಯೇಸುವಿನ ಹೆಸರಿನಲ್ಲಿ ಪ್ರಾರ್ಥನೆ ಮಾಡುವುದಂತ ಹೇಳಿದರೆ, ಯೇಸುವೇ ಪ್ರಾರ್ಥನೆ ಮಾಡಿದ ಹಾಗೆ, ಯೇಸುವೇ ತಂದೆಯಾದ ದೇವರ ಹತ್ರ ಕೇಳಿದ ಹಾಗೆ, ಯೇಸುವಿನ ವಿಜ್ಞಾಪನೆ, ಯೇಸುವಿನ ಪ್ರಾರ್ಥನೆ ಯಾವತ್ತೂ ಬಿದ್ದು ಹೋಗುವುದಿಲ್ಲ. ಆದ್ದರಿಂದ ಯಾರೆಲ್ಲ ನೀವು ಪ್ರಾರ್ಥನೆ ಮಾಡ್ತಾ ಇದ್ದೀರಿ, ಪ್ರಾರ್ಥನೆಯನ್ನು ತಪ್ಪದೆ ಮಾಡಿರಿ. ಓಕೆ, ಇಲ್ಲಿ ಅಪೊಸ್ತಲ ಪೌಲ್ ಎನ್ಕರೇಜ್ ಮಾಡುತ್ತಾನೆ, ಉತ್ತೇಜನ ಪಡಿಸ್ತಾನೆ. ನೀವು ನನಗೆ ಪ್ರಾರ್ಥನೆ ಮಾಡಿದ್ದರಿಂದ ಕ್ರಿಸ್ತನು ನನಗೆ ದಯಪಾಲಿಸುವ ಹೇರಳ ಆತ್ಮನ ಸಹಾಯದಿಂದ ನನ್ನ ಪರಮಹಿತಕ್ಕೆ ನನಗೆ ಅನುಕೂಲವಾಗ್ತದೆ, ಎಲ್ಲ ಕಾರ್ಯಗಳು ನನಗೆ ಅನುಕೂಲವಾಗ್ತದೆ. ಇವತ್ತು ನೀವು ಪ್ರಾರ್ಥನೆ ಮಾಡಿದಾಗ, ಒಂದು ಸೇವಕರಿಗೋಸ್ಕರ ಪ್ರಾರ್ಥನೆ ಮಾಡಿದಾಗ ಅವರಿಗೆ ಸರಿಯಾದ ಅಟರೆನ್ಸನ್ನು ದೇವರಾತ್ಮನು ಕೊಡ್ತಾನೆ. ಸರಿಯಾದ ಮಾತುಗಳನ್ನು, ಸರಿಯಾಗಿ ಹೇಳ್ತದೆ, ಸರಿಯಾದ ಮಾತುಗಳನ್ನು ದೇವರಾತ್ಮನು ಕೊಡ್ತಾನೆ. ಓಕೆ, ಆಗ ಸರಿಯಾದ ಮಾತುಗಳು ಸರಿಯಾದ ಸಮಯದಲ್ಲಿ ಕೊಟ್ಟು ಅನೇಕರನ್ನು ಬೆಂಕಿಯ ಬಾಯೊಳಗಿಂದ ರಕ್ಷಿಸ್ತಾನೆ. ಅನೇಕರು ನಿರಾಶೆ ಹೊಂದಿದವರು ಉತ್ತೇಜನಗೊಳ್ಳುತ್ತಾರೆ, ಅನೇಕರು ಸಂತೈಸಲ್ಪಡುತ್ತಾರೆ, ಅನೇಕರು ಸ್ವಸ್ಥತೆ ಹೊಂದುತ್ತಾರೆ, ಅನೇಕರು ಕಟ್ಟಲ್ಪಡುತ್ತಾರೆ. ಅದರಿಂದ ಯಾರೆಲ್ಲ ನೀವು ವೀಕ್ಷಿಸ್ತಾ ಇದ್ದೀರಿ, ನಾನು ನಿಮಗೆ ಎನ್ಕರೇಜ್ ಮಾಡ್ತೇನೆ, ನೀವು ಪ್ರಾರ್ಥನೆ ಮಾಡಿ. ಒಂದು ವೇಳೆ ಯಾವುದೋ ಒಂದು ಸಭೆಗೆ ನೀವು ಹೋಗ್ತಾ ಇದ್ದೀರಿ, ಅಲ್ಲಿಯ ಪಾಲಕನಿಗೋಸ್ಕರ, ಅಲ್ಲಿರುವ ಲೀಡರ್ಗಳಿಗೋಸ್ಕರ, ಅಲ್ಲಿರುವ ಕಾಯರ್ ಟೀಮ್ಗೋಸ್ಕರ ಪ್ರಾರ್ಥನೆ ಮಾಡಿ. ನಿಮಗೆ ಸಮಯ ಸಿಕ್ಕಿದಾಗ ಪ್ರಾರ್ಥನೆ ಮಾಡಿ. ಯಾರ್ಯಾರ ವಿಷಯದಲ್ಲಿ ಚಿಂತೆ ಮಾಡಿಕೊಂಡು ಯಾರು ಏನು ಹೇಳ್ತಾರೆ, ಯಾರು ಹೇಗೆ ಜೀವಿಸ್ತಾರೆ, ಯಾರು ಯಾರ ಹಿಂದೆ ಓಡಿದರು, ಅದೆಲ್ಲ ಡಿಸ್ಕಸ್ ಮಾಡುವ ಬದಲು, ಚರ್ಚೆ ಮಾಡುವ ಬದಲು ನೀವು ಕೂತ್ಕೊಂಡು ಪ್ರಾರ್ಥನೆ ಮಾಡಿರಿ. ನಿಮ್ಮ ಭವಿಷ್ಯಕ್ಕೆ ಗ್ರೇಟ್ ರಿವಾರ್ಡ್ ಇರ್ತದೆ. ನಿಮ್ಮ ಮಕ್ಕಳು ಆಶೀರ್ವಿಸಲ್ಪಡುತ್ತಾರೆ, ನಿಮ್ಮ ದುಸ್ಥಿತಿ ಹೋಗುತ್ತದೆ, ನೀವು ಆರೋಗ್ಯವಾಗಿರುತ್ತೀರಿ. ಕರ್ತನು ನಿಮ್ಮನ್ನು ನೇಮಿಸಿದ ಕೆಲಸ ಅದು ಕಂಪ್ಲೀಟ್ ಆಗ್ತದೆ. ಅದರಿಂದ ಯಾರೆಲ್ಲ ನೀವು ವೀಕ್ಷಿಸ್ತಾ ಇದ್ದೀರಿ, ನಾನು ನಿಮಗೆ ಎನ್ಕರೇಜ್ ಮಾಡ್ತೇನೆ. ಯಾರೆಲ್ಲ ಎವ್ರಿ ಡೇ ನೀವು ವಾಕ್ಯವನ್ನು ಕೇಳ್ತಾ ಇದ್ದೀರಿ, ಯೂಟ್ಯೂಬಲ್ಲಿ, ಟಿ ವಿಯಲ್ಲಿ, ಓಕೆ, ವರ್ಡ್ ಆಫ್ ವಿಕ್ಟ್ರಿಯಲ್ಲಿ ನೀವು ಕೇಳ್ತಾ ಇದ್ದೀರಿ, ನಾನು ನಿಮ್ಗೆ ಎನ್ಕರೇಜ್ ಮಾಡ್ತೇನೆ, ಪ್ರೇ. ಇಲ್ಲಿ ಅಪೊಸ್ತಲ ಪೌಲ್ ಹೇಳ್ತಾನೆ, ನಿಮ್ಮ ಪ್ರಾರ್ಥನೆಯಿಂದ ನನಗೆ ಎಲ್ಲ ಕಾರ್ಯಗಳು ಅನುಕೂಲವಾಗ್ತದೆ. ಆದರೆ ನಾನು ನಿಮ್ಗೆ ಎನ್ಕರೇಜ್ ಮಾಡ್ತೇನೆ, ನೀವು ಪ್ರಾರ್ಥನೆ ಮಾಡಿ. ಉತ್ತೇಜನ ಪಡಿಸ್ತೇನೆ, ನೀವು ಪ್ರಾರ್ಥನೆ ಮಾಡಿ. ನಿಮಗೆ ಮೇ ಬಿ ಪ್ರಾರ್ಥನೆ ಮಾಡಲಿಕ್ಕೆ ಮನಸ್ಸಾಗಲಿಕ್ಕಿಲ್ಲ, ನಿಮ್ಮ ಶರೀರ ಕೇಳಲಿಕ್ಕಿಲ್ಲ, ಅಥವಾ ಬೇರೆ ಬೇರೆ ಆಲೋಚನೆಗಳು ಬರ್ಬೋದು. ತೊಂದರೆ ಇಲ್ಲ, ತೀರ್ಮಾನ ಮಾಡಿ ಪ್ರಾರ್ಥನೆ ಮಾಡಿರಿ. ನೀವು ತೀರ್ಮಾನ ಮಾಡಿ ಪ್ರಾರ್ಥನೆ ಮಾಡಿದಾಗ ನೀವು ಆತ್ಮಿಕವಾಗಿ ಸಂವೇದನಶೀಲರಾಗ್ತೀರಿ, ಆತ್ಮಿಕವಾಗಿ ನೀವು ಈಲ್ಡ್ ಆಗ್ತೀರಿ. ಓಕೆ, ಇಲ್ಲಿ ಅಪೊಸ್ತಲ ಪೌಲ್ ಇನ್ನೊಂದು ವಚನವನ್ನು ತೋರಿಸ್ತಾನೆ. ಎಫೆಸರಿಗೆ ಬರೆದ ಪತ್ರಿಕೆ 6ನೇ ಅಧ್ಯಾಯ 20ನೇ ವಚನ. ಆ ಸತ್ಯಾರ್ಥದ ನಿಮಿತ್ತವೇ ರಾಯಭಾರಿಯಾದ ನಾನು ಬೇಡಿಯಲ್ಲಿ ಬಿದ್ದಿದ್ದೇನಲ್ಲ, ಅದರ ವಿಷಯದಲ್ಲಿ ಧೈರ್ಯವಾಗಿ ಮಾತಾಡುವ ಹಂಗಿನಲ್ಲಿದ್ದೇನೆ. ಹಾಗೆ ನಾನು ಮಾತಾಡಬೇಕೆಂದು ನನಗೋಸ್ಕರ ಬೇಡಿಕೊಳ್ಳಿರಿ. ಪ್ರೈಸ್ ಗಾಡ್. ಇಲ್ಲಿ 20ನೇ ವಚನ ಹೇಳ್ತದೆ, ಆ ಸತ್ಯಾರ್ಥದ ನಿಮಿತ್ತ ನಾನು ರಾಯಭಾರಿಯಾಗಿದ್ದೇನೆ. ನಿಮ್ಗೆ ಗೊತ್ತಾ, ನಾವೆಲ್ಲರೂ ಕ್ರಿಸ್ತನ ರಾಯಭಾರಿಗಳಾಗಿ ಈ ಭೂಲೋಕದಲ್ಲಿದ್ದೇವೆ. ನಾವು ಈ ಲೋಕದಲ್ಲಿ ಇದ್ದರೂ ನಾವು ಈ ಲೋಕದವರಲ್ಲ, ನಾವು ಪರಲೋಕ ಸಂಸ್ಥಾನದವರಾಗಿದ್ದೇವೆ. ಈ ಲೋಕದಲ್ಲಿ ನಾವು ಕ್ರಿಸ್ತನ ರಾಯಭಾರಿಗಳಾಗಿದ್ದೇವೆ, ಅಂಬಾಸಿಡರ್ ಆಫ್ ಕ್ರೈಸ್ಟ್ ಅಂತ ಹೇಳ್ತಾರೆ. ಓಕೆ, ಇಲ್ಲಿ ಸತ್ಯಾರ್ಥದ ನಿಮಿತ್ತವೇ ರಾಯಭಾರಿಯಾದ ನಾನು ಬೇಡಿಯಲ್ಲಿ ಬಿದ್ದಿದ್ದೇನಲ್ಲ, ಅದರ ವಿಷಯದಲ್ಲಿ ಧೈರ್ಯವಾಗಿ ಮಾತಾಡುವ ಹಂಗಿನಲ್ಲಿದ್ದೇನೆ. ಹಾಗೆಯೇ ನಾನು ಮಾತಾಡಬೇಕೆಂದು ನನಗೋಸ್ಕರ ಬೇಡಿಕೊಳ್ಳಿರಿ. ಹಿ ಈಸ್ ರಿಕ್ವೆಸ್ಟಿಂಗ್. ಆತನು ಎಫೆಸಿಯ ಸಭೆಯವರ ಹತ್ರ ಆತನು ಕೇಳಿಕೊಳ್ತಾ ಇದ್ದಾನೆ, ನನಗೋಸ್ಕರ ಪ್ರಾರ್ಥಿಸಿರಿ. 19ನೇ ವಚನ ಹೇಳ್ತದೆ, ನನಗೋಸ್ಕರ ಸಹ ಪ್ರಾರ್ಥನೆ ಮಾಡಿರಿ. ನಾನು ಬಾಯಿ ತೆರೆಯುವಾಗ ಪೂರ್ವ ಕಾಲದಲ್ಲಿ ಗುಪ್ತವಾಗಿದ್ದ ಸುವಾರ್ಥ ಸತ್ಯಾರ್ಥವನ್ನು ಭಯವಿಲ್ಲದೆ ತಿಳಿಸುವುದಕ್ಕೆ ಬೇಕಾದ ಮಾತನ್ನು ದೇವರು ನನಗೆ ಅನುಗ್ರಹಿಸಬೇಕೆಂದು ಪ್ರಾರ್ಥಿಸಿ. ಇಲ್ಲಿ ಅಪೊಸ್ತಲ ಪೌಲ ಹೇಳ್ತಾನೆ, ನಾನು ಬಾಯಿ ತೆರೆಯುವಾಗ
ಬಾಯಿ ತೆರೆಯುವಾಗ ಪೂರ್ವಕಾಲದಲ್ಲಿ ಗುಪ್ತವಾಗಿದ್ದ ಸತ್ಯಾರ್ಥಗಳನ್ನು ನಾನು ಭಯವಿಲ್ಲದೆ ತಿಳಿಸುವುದಕ್ಕೆ ಬೇಕಾದ ಮಾತನ್ನು ದೇವರು ನನಗೆ ಅನುಗ್ರಹಿಸಬೇಕೆಂದು ಪ್ರಾರ್ಥಿಸಿದೆ. ಅಪೊಸ್ತಲ ಪೌಲನಲ್ಲಿ ಜ್ಞಾನ ಭಂಡಾರವಿತ್ತು. ಅಪೊಸ್ತಲ ಪೌಲನು ಆತನು ಜ್ಞಾನಿ. ಬಟ್ ಇಲ್ಲಿ ಆತನು ಎಫೆಸಿಯನ್ ಸಭೆಯವರ ಹತ್ರ ಕೇಳಿಕೊಳ್ತಾನೆ, ನನಗೋಸ್ಕರ ಪ್ರಾರ್ಥಿಸಿರಿ. ಐ ಮೇ ರಿಸೀವ್ ರೈಟ್ ವರ್ಡ್ ಆ್ಯಂಡ್ ರೈಟ್ ಟೈಮ್ ಫಾರ್ ದ ರೈಟ್ ಪರ್ಪಸ್. ನನಗೆ ಸರಿಯಾದ ಮಾತುಗಳನ್ನು ಕರ್ತನು ನಿಮ್ಮ ಪ್ರಾರ್ಥನೆಯ ಮೂಲಕ ಕೊಡುತ್ತಾನೆ ಮತ್ತು ಸರಿಯಾಗಿ ನನ್ನ ಮೂಲಕ ಆತನು ಮಾತಾಡುತ್ತಾನೆ. ಪ್ರೇರೆ, ನೀವು ಯಾವುದೇ ಒಂದು ಸಭೆಗೆ ಹೋಗ್ತಾ ಇದ್ದೀರಿ, ಅಲ್ಲಿರುವ ಪಾಲಕನನ್ನು ದೂರಲಿಕ್ಕೆ ಹೋಗಬೇಡ್ರಿ. ಅವನ ಪ್ರಸಂಗ ಸರಿ ಇಲ್ಲ, ಅವನ ವಾಕ್ಯ ಸರಿ ಇಲ್ಲ ಹಾಗೆ ಹೇಳಬೇಡ್ರಿ. ಬಟ್ ಪ್ರೇ ಫಾರ್ ಯುವರ್ ಪಾಸ್ಟರ್. ನಿಮ್ಮ ಸೇವಕರಿಗೋಸ್ಕರ ಪ್ರಾರ್ಥನೆ ಮಾಡಿರಿ, ನಿಮ್ಮ ಲೀಡರ್ಗಳಿಗೋಸ್ಕರ ಪ್ರಾರ್ಥನೆ ಮಾಡಿರಿ. ಮೇ ಬಿ ನೀವೊಂದು ಸೆಲ್ ಗ್ರೂಪಿಗೆ ಹೋಗ್ತಾ ಇದ್ದೀರಿ, ಅಲ್ಲಿ ಒಬ್ಬ ಲೀಡರ್ ಇದ್ದಾನೆ, ಅವನ ಬಗ್ಗೆ ಏನೇನೋ ಮಾತಾಡಬೇಡ್ರಿ, ಅವನಿಗೋಸ್ಕರ ಪ್ರಾರ್ಥನೆ ಮಾಡಿರಿ. ಓಕೆ, ಅವನನ್ನು ಯಾರೊಟ್ಟಿಗೆ ಕಂಪೇರ್ ಮಾಡಬೇಡ್ರಿ. ದೇವರು ಅವನು ನೇಮಿಸ್ತಾನೆ, ಯಾವುದಕ್ಕೆ ನೇಮಿಸ್ತಾನೆ ಅದರಲ್ಲಿ ಆತನು ಕಾರ್ಯಪ್ರವರ್ತನಾಗುವಂತೆ ಅವನಿಗೋಸ್ಕರ ಪ್ರಾರ್ಥನೆ ಮಾಡಿರಿ. ಅವನು ಸರಿಯಾದ ಮಾತುಗಳನ್ನು ಮಾತಾಡುವಂತೆ, ಕರ್ತನವನಿಗೆ ಸರಿಯಾದ ಮಾತುಗಳನ್ನು ದಯಪಾಲಿಸುವಂತೆ ಪ್ರಾರ್ಥನೆ ಮಾಡಿರಿ. ಇಲ್ಲಿ ಅಪೊಸ್ತಲ ಪೌಲ ಹೇಳ್ತಾನೆ, ನನಗೋಸ್ಕರ ಪ್ರಾರ್ಥನೆ ಮಾಡಿರಿ. ಯಾಕೆ ಪ್ರಾರ್ಥನೆ ಮಾಡಿರಿ? ನಾನು ಹೇಳಬೇಕಾದ ಮಾತುಗಳನ್ನು ಹೇಳಬೇಕಾದ ರೀತಿಯಲ್ಲಿ ಹೇಳುವಂತೆ ಪ್ರಾರ್ಥನೆ ಮಾಡಿರಿ. ಓಕೆ, ನಿಮ್ಮ ಪಾಸ್ಟರ್ಗೋಸ್ಕರ ಪ್ರಾರ್ಥನೆ ಮಾಡಿರಿ, ಲೀಡರ್ಸ್ಗಳಿಗೋಸ್ಕರ ಪ್ರಾರ್ಥನೆ ಮಾಡಿರಿ. ಮಾತಾಡುವವರು ಅವರಲ್ಲ, ಕರ್ತನ ಆತ್ಮನು ಅವರ ಮೂಲಕ ನಿಮ್ಮ ಹತ್ರ ಮಾತಾಡುತ್ತಾನೆ. ಇದೆಯಾ? ಮಾತಾಡುವವರು ಅವರಲ್ಲ, ಕರ್ತನ ಆತ್ಮನವರ ಮುಖಾಂತರ ಮಾತಾಡುತ್ತಾನೆ. ಒಂದು ವಚನವನ್ನು ನಾವು ತೆಗೆಯುವ. ಮತ್ತಾಯನ ಬರೆದ ಸುವಾರ್ತೆಯಲ್ಲಿ 10:20. ಓಕೆ, 19ರಿಂದ ನಾನು ಓದ್ತೇನೆ. ಆದರೆ ಅವರು ನಿಮ್ಮನ್ನು ಒಪ್ಪಿಸಿಕೊಡುವಾಗ ಹೇಗೆ ಮಾತಾಡಬೇಕು, ಏನು ಹೇಳಬೇಕು ಎಂದು ಚಿಂತೆ ಮಾಡಬೇಡ್ರಿ. ಆಡತಕ್ಕ ಮಾತು ಆ ಗಳಿಗೆಯಲ್ಲಿ ನಿಮಗೆ ಸೂಚನೆ ಆಗುವುದು. ಮಾತಾಡುವವರು ನೀವಲ್ಲ, ನಿಮ್ಮ ತಂದೆಯ ಆತ್ಮನೇ ನಿಮ್ಮ ಮುಖಾಂತರ ಮಾತಾಡುತ್ತಾನೆ. ಮಾತಾಡುವವರು ನೀವಲ್ಲ, ನಿಮ್ಮ ತಂದೆಯ ಆತ್ಮನೇ ನಿಮ್ಮ ಮೂಲಕ ಮಾತಾಡುತ್ತಾನೆ. ಒಂದು ಸಭೆಗೆ ಒಬ್ಬ ಪಾಸ್ಟರ್ ನೇಮಿಸ್ತಾನಂತ ಹೇಳಿದರೆ ದೇವರು, ಒಬ್ಬ ಸೇವಕನು ನೇಮಿಸ್ತಾನಂತ ಹೇಳಿದರೆ ದೇವರು ಆತನ ಮೂಲಕ ನಿಮ್ಮ ಹತ್ರ ಮಾತಾಡೋದು. ಓಕೆ, ನಿಮಗೆ ಆ ಸೇವಕನ ವಿಷಯದಲ್ಲಿ ಏನೋ ಬೆಟರ್ನೆಸ್ ಇರ್ಬೋದು, ಕಹಿಭಾವನೆ ಇರುವುದು. ಒಂದು ವೇಳೆ ಅವನು ಹೇಳುವ ಮಾತನ್ನು ನೀವು ರೆಸಿಸ್ಟ್ ಮಾಡೋದಾದರೆ ನೀವು ದೇವರನ್ನು ರೆಸಿಸ್ಟ್ ಮಾಡುತ್ತೀರಿ. ಅವರು ಹೇಳುವ ಮಾತನ್ನು ನೀವು ನಿರಾಕರಿಸುತ್ತಾದರೆ ನೀವು ದೇವರನ್ನು ನಿರಾಕರಿಸ್ತೀರಿ. ಅದರಿಂದ ನಿಮ್ಮ ಆತ್ಮಕ್ಕೆ ಯಾವ ಪ್ರಯೋಜನ ಆಗುವುದಿಲ್ಲ. ಅದರಿಂದ ನಷ್ಟ ಆಗುವುದು ಆ ಸೇವಕನಿಗಲ್ಲ, ನಷ್ಟವಾಗುವುದು ನಿಮಗೆ. ನೀವು ಆತ್ಮಿಕತೆಯಲ್ಲಿ ಪ್ರಯೋಜನ ಹೊಂದುವುದಿಲ್ಲ. ಯು ವಿಲ್ ಬಿ ಮಿಸ್ಗೈಡೆಡ್. ನೀವು ತಪ್ಪಾಗಿ ನಡೆಸಲ್ಪಡುತ್ತೀರಿ. ನಿಮ್ಮ ಹೆಜ್ಜೆಗಳು ತಪ್ಪಾಗಿ ಇಡಲ್ಪಡುತ್ತವೆ, ತಪ್ಪಾಗಿ ನೇಮಿಸಲ್ಪಡುತ್ತವೆ. ಯಾವಾಗ ನೀವು ಸಭೆಗೆ ಬಂದು ವಾಕ್ಯವನ್ನು ಕೇಳ್ತೀರಿ, ಪ್ರಾರ್ಥನೆ ಮಾಡ್ತಿ ಬರ್ತೀರಿ, ಓಕೆ, ತಂದೆ ಈ ಸೇವಕನ ಮೂಲಕ ನಮ್ಮ ಹೃದಯದಲ್ಲಿ ನೀನು ಮಾತಾಡು, ಈ ಸಭೆಗೆ ನೀನು ಈ ಸೇವಕನನ್ನು ನೇಮಿಸ್ತಿ, ನಮ್ಮ ಹೃದಯದಲ್ಲಿ ಮಾತಾಡು ಅಂತ ಹೇಳಿದರೆ ದೇವರು ಡೆಫಿನೆಟ್ಲಿ ನಿಮಗೆ ಕಾಲೋಚಿತವಾದ ಮಾತನ್ನು ಮಾತಾಡುತ್ತಾನೆ, ರೈಟಾಗಿ ನಿಮಗೆ ಕಂಫರ್ಟ್ ಮಾಡ್ತಾನೆ, ಸಂತೈಸ್ತಾನೆ. ಓಕೆ, ನೀವು ಅದನ್ನು ರೆಕಗ್ನೈಸ್ ಮಾಡುವಂಥದ್ದು ವೆರಿ ವೆರಿ ಇಂಪಾರ್ಟೆಂಟ್. ಓಕೆ, ಇನ್ನೊಂದು ವಚನವನ್ನು ನೋಡುವ. ಕೊಲೇಷನ್ 4 2ನೇ ವಚನ. ಪ್ರಾರ್ಥನೆಯನ್ನು ತಪ್ಪದೆ ಮಾಡುವರಾಗಿ ಅದರಲ್ಲಿ ಎಚ್ಚರವಾಗಿ ದೇವರಿಗೆ ಕೃತಜ್ಞತಾ ಸ್ತುತಿ ಮಾಡಿರಿ. ಮತ್ತು 3 ಮತ್ತು 4ನೇ ವಚನ. ಇದಲ್ಲದೆ ನಮಗೋಸ್ಕರವೂ ಪ್ರಾರ್ಥನೆ ಮಾಡಿರಿ. ಕ್ರಿಸ್ತನ ವಿಷಯದಲ್ಲಿ ದೇವರು ತಿಳಿಯಪಡಿಸಿದ ಸತ್ಯಾರ್ಥವನ್ನು ಪ್ರಸಂಗಿಸುವುದಕ್ಕೆ ಆತನು ಅನುಕೂಲವಾದ ಸಂದರ್ಭವನ್ನು ನಮಗೆ ದಯಪಾಲಿಸಿ ನಾನು ಅದನ್ನು ಹೇಳಬೇಕಾದ ರೀತಿಯಲ್ಲಿ ತಿಳಿಸುವಂತೆ ಅನುಗ್ರಹ ಮಾಡಬೇಕೆಂದು ಬೇಡಿಕೊಳ್ಳಿರಿ. ನಿಮ್ಮ ಪ್ರಾರ್ಥನೆಯ ಮೂಲಕ ಇಲ್ಲಿ ನಾವು ನೋಡ್ತೇವೆ, ದೇವರು ಅನುಕೂಲವಾದ ಸಂದರ್ಭಗಳನ್ನು, ದ ಗುಡ್ ಆಪರ್ಚುನಿಟಿ. ವೆನ್ ಯು ಪ್ರೇ, ಗಾಡ್ ವಿಲ್ ಬ್ರಿಂಗ್ ಗುಡ್ ಆಪರ್ಚುನಿಟಿ.
ಅನುಕೂಲವಾದ ಸಂದರ್ಭಗಳನ್ನು ಮಾಡಿಕೊಡುತ್ತಾನೆ. ಯಾರು ಸೇವಕರು ಹೋಗ್ತಾರೆ ಅಥವಾ ನೀವೇ ಪ್ರೀಚ್ ಮಾಡ್ಬೋದು, ಪ್ರಾರ್ಥನೆ ಮಾಡಿದಾಗ ಕರ್ತನು ನಿಮಗೆ ಅನುಕೂಲವಾದ ಸಂದರ್ಭಗಳನ್ನು ಕೊಡ್ತಾನೆ. ಇಲ್ಲಿ ಅಪೊಸ್ತಲ ಪೌಲ್ ಹೇಳ್ತಾನೆ, ನಿಮ್ಮ ಪ್ರಾರ್ಥನೆಯಿಂದ ಕರ್ತನು ನನಗೆ ಅನುಕೂಲವಾದ ಸಂದರ್ಭಗಳನ್ನು ಮತ್ತು ಆ ಮಾತುಗಳನ್ನು ಹೇಳಬೇಕಾದ ರೀತಿಯಲ್ಲಿ ಹೇಳುವಂತೆ ನನಗೋಸ್ಕರ ಪ್ರಾರ್ಥಿಸಿರಿ. ಓಕೆ, ಮಾತುಗಳನ್ನು ನೀವು ಹೇಗೆ ಹೇಳುತ್ತೀರಿ? ಹೇಳಬೇಕಾದ ರೀತಿಯಲ್ಲಿ ಹೇಳುವಂತೆ. ಓಕೆ, ಎಲ್ಲ ಮಾತುಗಳು ಎಲ್ಲ ಸಮಯದಲ್ಲಿ ರೈಟ್ ಆಗಿರೋದಿಲ್ಲ, ಬಟ್ ರೈಟ್ ಸಮಯದಲ್ಲಿ, ಸರಿಯಾದ ಸಮಯದಲ್ಲಿ ಸರಿಯಾದ ಮಾತುಗಳನ್ನು ಕರ್ತನು ಕೊಡುತ್ತಾನೆ. ಅದಕ್ಕೋಸ್ಕರ ಪೌಲ್ ಹೇಳ್ತಾನೆ, ಅನುಕೂಲವಾದ ಸಂದರ್ಭ ಮತ್ತು ಹೇಳಬೇಕಾದ ರೀತಿಯಲ್ಲಿ ಹೇಳುವಂತೆ ನನಗೋಸ್ಕರ ಪ್ರಾರ್ಥನೆ ಮಾಡಿರಿ. ಪ್ರೇಯರ್ ಏನು ಮಾಡ್ತದೆ ಅಂತ ಹೇಳಿದರೆ, ದೇವರ ಕೃಪೆಯನ್ನು ಇನ್ಕ್ರೀಸ್ ಮಾಡುತ್ತದೆ. ಪ್ರಾರ್ಥನೆ ಸ್ಪಿರಿಚುವಲ್ ಇನ್ಫ್ಲುಯೆನ್ಸನ್ನು ಇನ್ಕ್ರೀಸ್ ಮಾಡುತ್ತದೆ. ಪ್ರಾರ್ಥನೆ ಒಬ್ಬ ವ್ಯಕ್ತಿಯನ್ನು ಮಿಸ್ಗೈಡ್ ಆದಾಗೆ ಪ್ರೊಟೆಕ್ಟ್ ಮಾಡುತ್ತದೆ. ಪ್ರಾರ್ಥನೆ ನೀವು ಪರಲೋಕದ ಆಲೋಚನೆಗಳನ್ನು ಬಿಡುಗಡೆ ಮಾಡುತ್ತದೆ. ಪ್ರಾರ್ಥನೆ ಮಾಡಿದಾಗ ಯು ವಿಲ್ ರಿಸೀವ್ ರೈಟ್ ಡೈರೆಕ್ಷನ್. ವೆನ್ ಯು ಪ್ರೇ ಯು ವಿಲ್ ಮ್ಯಾನಿಫೆಸ್ಟ್ ಗುಡ್ ಅಟ್ಮಾಸ್ಫಿಯರ್, ದ ಗಾಡ್ಲಿ ಅಟ್ಮಾಸ್ಫಿಯರ್. ಪ್ರಾರ್ಥನೆ ಮಾಡುವ ವ್ಯಕ್ತಿ ಪ್ರಿಯರೇ, ಆತನು ಪ್ರಕಟಣೆಗಳನ್ನು ಹೊಂದುತ್ತಾನೆ. ಪ್ರಾರ್ಥನೆ ಮಾಡುವ ವ್ಯಕ್ತಿ ಆತನು ಆತ್ಮಿಕ ಸಾಮರ್ಥ್ಯವನ್ನು ಹೊಂದುತ್ತಾನೆ. ಪ್ರಾರ್ಥನೆ ಮಾಡುವ ವ್ಯಕ್ತಿ ಕರ್ತನ ಸಂಗತಿಗಳ ವಿಷಯದಲ್ಲಿ ಆತನು ಸಂವೇದನಶೀಲನಾಗುತ್ತಾನೆ. ಪ್ರಾರ್ಥನೆ ಮಾಡುವ ವ್ಯಕ್ತಿ ಆತನು ಆತ್ಮಿಕವಾಗಿ ಎಚ್ಚರವಾಗಿರುತ್ತಾನೆ. ಆತ್ಮಿಕವಾಗಿ ಆತನು ಸದೃಢವಾಗುತ್ತಾನೆ. ಪ್ರಾರ್ಥನೆ ಮಾಡುವ ವ್ಯಕ್ತಿ ಆತನು ದುಸ್ಥಿತಿಯಿಂದ ಆತನು ಅಭಿವೃದ್ಧಿಯಾಗುತ್ತಾನೆ. ಪ್ರಾರ್ಥನೆ ಮಾಡುವ ವ್ಯಕ್ತಿ ಆತನು ತಂದೆಯ ದೇವರನ್ನು ತಿಳಿಯುತ್ತಾನೆ. ತಂದೆಯಾದ ದೇವರ ಹೃದಯವನ್ನು ತಿಳಿಯುತ್ತಾನೆ. ಪ್ರಾರ್ಥನೆ ಮಾಡುವ ವ್ಯಕ್ತಿ ಆತನು ಅನೇಕರನ್ನು ಕಂಫರ್ಟ್ ಮಾಡುವ ವ್ಯಕ್ತಿ ಆಗುತ್ತಾನೆ. ಪ್ರಾರ್ಥನೆ ಮಾಡುವ ವ್ಯಕ್ತಿ ಪ್ರಿಯರೇ, ದೇವರ ಸತ್ಯಾರ್ಥಗಳನ್ನು ಹೇಳಬೇಕಾದ ರೀತಿಯಲ್ಲಿ ಹೇಳುವಂತೆ ದೇವರು ಕಾಲೋಚಿತವಾದ ಮಾತುಗಳನ್ನು ಆತನ ಬಾಯಲ್ಲಿ ಹಾಕುತ್ತಾನೆ. ಪ್ರಾರ್ಥನೆ ಮಾಡದ ವ್ಯಕ್ತಿ ಆತನು ಒಂದು ಬಂಜರು ಭೂಮಿ ಇದ್ದ ಹಾಗೆ. ಪ್ರಾರ್ಥನೆ ಎಂಬುದು ನಮ್ಮ ಉಸಿರು. ಪ್ರಾರ್ಥನೆ ಎಂಬುವಂಥದ್ದು ನಮ್ಮ ದೇವರೊಟ್ಟಿಗೆ ಇರುವಂಥ ಕಮ್ಯುನಿಕೇಷನ್, ಸಂಪರ್ಕ. ಓಕೆ, ಅದನ್ನು ನಾನು ನಿಮಗೆ ಎನ್ಕರೇಜ್ ಮಾಡ್ತೇನೆ, ಪ್ರೇ. ಇನ್ನೊಂದು ಸಂಗತಿ, ನೀವು ಪ್ರಾರ್ಥನೆ ಮಾಡುವಾಗ ಕರ್ತನ ಬರೋಣಕ್ಕೆ ನೀವು ಯಾವಾಗಲೂ ಸಿದ್ಧವಿದ್ದೀರಿ ಎಂದ ಅರ್ಥ. ಓಕೆ, ಸಿದ್ಧವಿರುವುದಾದರೆ ನಿಮಗೆ ಸಿಕ್ಕಿದ ಸಮಯವನ್ನು ನೀವು ವ್ಯರ್ಥ ಮಾಡುವುದಿಲ್ಲ. ನಿಮಗೆ ಸಿಕ್ಕಿದ ಸಮಯವನ್ನು ವ್ಯರ್ಥವಾಗಿ ನೀವು ಕಳೆಯುವುದಿಲ್ಲ. ನೀವು ಪ್ರಾರ್ಥನೆಯಲ್ಲಿ ಕಳೆಯುತ್ತೀರಿ. ಒಬ್ಬ ವ್ಯಕ್ತಿ ದೇಹವನ್ನು ಬಿಟ್ಟ ನಂತರ ಅವನು ಯಾರಿಗೂ ಪ್ರಾರ್ಥನೆ ಮಾಡಲಿಕ್ಕೆ ಆಗುವುದಿಲ್ಲ. ಶ್ರೀಮಂತ ವ್ಯಕ್ತಿ ಪ್ರಾರ್ಥನೆ ಮಾಡಿದ, ಆದರೆ ಅವನ ಪ್ರಾರ್ಥನೆಗೆ ಉತ್ತರ ಆಗಲಿಲ್ಲ. ಓಕೆ, ಎಲ್ಲಿದ್ದಾನೆ ಅವನು ದೇಹವನ್ನು ಬಿಟ್ಟಿದ್ದಾನೆ. ಅವನು ವಿಜ್ಞಾಪನೆ ಮಾಡುತ್ತಾನೆ, ಅಬ್ರಹಾಮ್ ತಂದೆ ಲಾಜರಸನನ್ನು ನನ್ನ ತಂದೆಯ ಬಳಿಗೆ ಕಳಿಸು, ತಂದೆಯ ಮನೆಗೆ ಕಳಿಸು, ನನ್ನ ಸಹೋದರರಿದ್ದಾರೆ. ಓಕೆ, ಒಬ್ಬ ದೇಹ ಬಿಟ್ಟ ನಂತರ ಯಾರಿಗೂ ಅವನು ಪ್ರಾರ್ಥನೆ ಮಾಡಲಿಕ್ಕೆ ಆಗುವುದಿಲ್ಲ, ಯಾರಿಗೂ ಅವನು ವಿಜ್ಞಾಪನೆ ಮಾಡಲಿಕ್ಕೆ ಆಗುವುದಿಲ್ಲ. ಪ್ರಾರ್ಥನೆ ಮಾಡಬೇಕು ಈ ಶರೀರ ಎಂಬ ಮನೆಯಲ್ಲಿ ಇರುವಾಗ. ಅದಕ್ಕೋಸ್ಕರ ಅಪೊಸ್ತಲ ಪೌಲ್ ಹೇಳ್ತಾನೆ, ಈ ಶರೀರ ಎಂಬ ಮನೆಯಲ್ಲಿ ಇರುವುದು ನಾನು ನನಗೋಸ್ಕರ ಅಲ್ಲ, ಈ ಶರೀರ ಎಂಬ ಮನೆಯಲ್ಲಿ ನಾನು ಇರುವುದು ನಿಮಗೋಸ್ಕರ. ಕೆಲಸ ಮಾಡಿ ಫಲ ಹೊಂದಲು ನನಗೆ ಅನುಕೂಲವಾಗ್ತದೆ. ನಾನು ಶರೀರದಲ್ಲಿ ಇರುವಾಗ ಒಬ್ಬನ ಉತ್ತೇಜನ ಪಡಿಸ್ಬೋದು, ಒಬ್ಬನು ಕಟ್ಬೋದು, ಒಬ್ಬನು ಸಂತೈಸ್ಬೋದು, ಒಬ್ಬನಿಗೋಸ್ಕರ ಪ್ರಾರ್ಥನೆ ಮಾಡ್ಬೋದು. ದೇಹ ಬಿಟ್ಟ ನಂತರ ನೀನು ಯಾರಿಗೂ ಪ್ರಾರ್ಥನೆ ಮಾಡಲಿಕ್ಕೆ ಆಗೋದಿಲ್ಲ. ಈಗ ನಿನಗೊಂದು ಅಪರ್ಚುನಿಟಿ ಪ್ರಾರ್ಥನೆ ಮಾಡಲಿಕ್ಕೆ. ನಿಮ್ಮ ಸಮಯವನ್ನು ವ್ಯರ್ಥವಾಗಿ ಕಳಿಬೇಡ್ರಿ. ಪ್ರೇ ಫಾರ್ ಒನ್ ಎನದರ್. ಓಕೆ, ನಿಮ್ಮ ಪ್ರಾರ್ಥನೆ ಯಾವತ್ತೂ ಬಿದ್ದು ಹೋಗುವುದಿಲ್ಲ. ನೀವು ಮಕ್ಕಳಾಗಿರ್ಬೋದು, ಹಿರಿಯರಾಗಿರ್ಬೋದು, ಸೇವಕರಾಗಿರ್ಬೋದು, ಅಥವಾ ಹೌಸ್ ವೈಫ್ ಆಗಿರ್ಬೋದು, ಯಾರೇ ಆಗಿರ್ಬೋದು, ನಿಮ್ಮ ಪ್ರಾರ್ಥನೆಯಿಂದ ಸಿಟಿಗಳು ಬದಲಾಗುತ್ತವೆ, ನೇಷನ್ಗಳು ಬದಲಾಗುತ್ತವೆ. ನಿಮ್ಮ ಪ್ರಾರ್ಥನೆಯಿಂದ ನಿಮ್ಮ ಊರು ಬದಲಾಗುತ್ತದೆ. ನಿಮ್ಮ ಊರಿನಲ್ಲಿ ಪ್ರೊಟೆಕ್ಷನ್ ಉಂಟಾಗುತ್ತದೆ. ನೀತಿವಂತರ ಅತಿ ಆಸಕ್ತಿಯುಳ್ಳ ಪ್ರಾರ್ಥನೆಯು ಅದು ಬಹು ಬಲವುಳ್ಳದಾಗಿದೆ. ಓಕೆ, ಲೆಟ್ಸ್ ಪ್ರೇ. ಯಾರು ನೀವು ಫಸ್ಟ್ ಟೈಮ್ ವೀಕ್ಷಿಸ್ತಾ ಇದ್ದೀರಿ, ಇಷ್ಟವರಿಗೆ ಯೇಸುವನ್ನು ರಕ್ಷಕನ ಒಡೆಯನೆಂದು ಅಂಗೀಕಾರ ಮಾಡಲಿಲ್ಲ, ನಾನು ನಿಮಗೋಸ್ಕರ ಪ್ರಾರ್ಥನೆ ಮಾಡ್ತೇನೆ. ನಿಮ್ಮ ಹೃದಯದಲ್ಲಿ ಆತನು ಕರೆಯಿರಿ.
ಭೂಮಿ ಆಕಾಶಗಳನ್ನು ಉಂಟು ಮಾಡಿದ ಸರ್ವಶಕ್ತನಾದ ತಂದೆ, ಯೇಸುವಿನ ನಾಮದಲ್ಲಿ ನಾವು ನಿನ್ನ ಸನ್ನಿಧಿಯಲ್ಲಿದ್ದೇವೆ. ಯೇಸು, ನೀನು ಸುರಿಸಿದ ರಕ್ತದ ಮೂಲಕ ನಮ್ಮ ಅಪರಾಧಗಳು ಪರಿಹಾರವಾಗಿ ನಮಗೆ ಬಿಡುಗಡೆ ಆಯಿತು. ತಂದೆ, ನಾವು ಪ್ರಾರ್ಥನೆ ಮಾಡುವವರಾಗಿದ್ದೇವೆ. ಇವತ್ತು ಪ್ರಾರ್ಥನೆಯ ಬಗ್ಗೆ ನಮ್ಮಲ್ಲಿ ಮಾತಾಡಿದ್ದಿ, ಅದಕ್ಕೋಸ್ಕರ ಸ್ತೋತ್ರ. ಅಪೊಸ್ತಲ ಪೌಲ ಹೇಳ್ತಾನೆ, ನೀವು ನನಗೋಸ್ಕರ ಮಾಡುವ ವಿಜ್ಞಾಪನೆಯಿಂದಲೂ ಕ್ರಿಸ್ತನು ಹೇರಳವಾಗಿ ದಯಪಾಲಿಸುವ ಆತ್ಮನ ಸಹಾಯದಿಂದಲೂ ನನ್ನ ಪರಮ ಹಿತಕ್ಕೆ ಅನುಕೂಲವಾಗುತ್ತದೆ ಎಂದು. ತಂದೆ, ಆದ್ದರಿಂದ ನಾವು ಒಬ್ಬರಿಗೊಬ್ಬರು ಪ್ರಾರ್ಥನೆ ಮಾಡುವ ಹಂಗಿನಲ್ಲಿದ್ದೇವೆ. ಎಲ್ಲರೂ ಆತ್ಮಿಕವಾಗಿ ದೃಢವಾಗುವಂತೆ, ಆತ್ಮಿಕವಾಗಿ ಚುರುಕಾಗುವಂತೆ, ಆತ್ಮಿಕವಾಗಿ ಪ್ರವೀಣರಾಗುವಂತೆ, ಕರ್ತನ ಎಲ್ಲ ಚಿತ್ತದ ವಿಷಯದಲ್ಲಿ ಅವರು ದೃಢವುಳ್ಳವರಾಗುವಂತೆ ನಾವು ಪ್ರಾರ್ಥನೆ ಮಾಡುವವರಾಗಿದ್ದೇವೆ. ಯಾರೆಲ್ಲ ವೀಕ್ಷಿಸ್ತಾ ಇದ್ದಾರೋ ಅವರು ಕ್ರಿಸ್ತನಲ್ಲಿ ಪ್ರವೀಣರಾಗಲಿ, ಕರ್ತನ ಎಲ್ಲ ಚಿತ್ತದ ವಿಷಯದಲ್ಲಿ ದೃಢವಾಗಿರಲಿ ಎಂದು ನಾವು ಪ್ರಾರ್ಥಿಸ್ತೇವೆ. ಯೇಸು ನಾಮದಲ್ಲಿ ತಂದೆ, ಆಮೆನ್, ಆಮೆನ್. ಓಕೆ, ಪ್ರೈಸ್ ದಿ ಲಾರ್ಡ್. ಯಾರು ನೀವು ಬರ್ತ್ಡೇ ಮತ್ತು ವೆಡ್ಡಿಂಗ್ ಆ್ಯನಿವರ್ಸರಿಯನ್ನು ಸೆಲೆಬ್ರೇಟ್ ಮಾಡ್ತಾ ಇದ್ದೀರಿ, ನಿಮಗೋಸ್ಕರ ನಾವು ಪ್ರಾರ್ಥನೆ ಮಾಡ್ತೇವೆ. ಬ್ಲೆಸ್ಡ್ ಹ್ಯಾಪಿ ಬರ್ತ್ಡೇ, ಬ್ಲೆಸ್ಡ್ ಹ್ಯಾಪಿ ವೆಡ್ಡಿಂಗ್ ಆ್ಯನಿವರ್ಸರಿ. ತಂದೆ, ಯಾರು ಬರ್ತ್ಡೇ ಮತ್ತು ವೆಡ್ಡಿಂಗ್ ಆ್ಯನಿವರ್ಸರಿಯನ್ನು ಸೆಲೆಬ್ರೇಟ್ ಮಾಡ್ತಾ ಇದ್ದರು ಅವರಿಗೋಸ್ಕರ ನಾವು ಪ್ರಾರ್ಥನೆ ಮಾಡ್ತೇವೆ. ಅವರಿಗೆ ಹೊಸ ವರ್ಷ, ಹೊಸ ದಿನವನ್ನು ಕೊಟ್ಟಿದ್ದಿ, ಹೊಸ ಕೃಪೆಯನ್ನು ಕೊಟ್ಟು ನಡೆಸಬೇಕಾಗಿ ನಾವು ಪ್ರಾರ್ಥಿಸ್ತೇನೆ. ಎಲ್ಲ ಕಾರ್ಯಗಳು ಇವರಿಗೆ ಅನುಕೂಲವಾಗಲಿ ಮತ್ತು ನೀನಿಟ್ಟ ಉದ್ದೇಶದಲ್ಲಿ ಇವರು ನಡೆಯಲಿ ಎಂದು ನಾವು ಪ್ರಾರ್ಥಿಸ್ತೇವೆ. ಯೇಸು ನಾಮದಲ್ಲಿ ತಂದೆ, ಆಮೆನ್, ಆಮೆನ್. ಓಕೆ, ಜಯದ ವಾಕ್ಯ ಕಾರ್ಯಕ್ರಮವನ್ನು ನೀವು ವೀಕ್ಷಿಸ್ತಾ ಇದ್ದೀರಿ. ಪ್ರತಿದಿನ ಬೆಳಿಗ್ಗೆ ಬಿಗ್ ಜೆ ಟಿವಿಯಲ್ಲಿ 7 ಗಂಟೆಯಿಂದ 7:30ಕ್ಕೆ ವೀಕ್ಷಿಸಿರಿ. 7:30ರಿಂದ 8 ಗಂಟೆ ಇದೇ ಕಾರ್ಯಕ್ರಮವನ್ನು ರಿಪೀಟ್ ಆಗಿ ನಮ್ಮ ಯೂಟ್ಯೂಬ್ ಚಾನಲ್ ವೀಕ್ಷಿಸ್ಬೋದು. ನಮ್ಮ ಯೂಟ್ಯೂಬ್ ಚಾನಲ್ ಪಾಸ್ಟರ್ ರೋಷನ್ ಲೋಬೋ ವರ್ಡ್ ಆಫ್ ವಿಕ್ಟರಿ ಚರ್ಚ್ ಸಂಜೆ 7:15ರಿಂದ 8 ಗಂಟೆಗೆ ಲೈವ್ ಆಗಿ ಫೇಸ್ಬುಕ್ ಮತ್ತು ಯೂಟ್ಯೂಬಲ್ಲಿ ವರ್ಡ್ ಆಫ್ ವಿಕ್ಟರಿ ನಾನು ಮಾತಾಡ್ತಾ ಇದ್ದೇನೆ. ನಮ್ಮೊಟ್ಟಿಗೆ ನೀವು ಜಾಯಿನ್ ಆಗ್ಬೋದು. ಓಕೆ, ಯು ಆರ್ ಆಲ್ ಬ್ಲೆಸ್. ಬಾಯ್.